ಚಿರು ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಕ್ಕೆ ನಿಮಗೆ ಈ ಪರಿಸ್ಥಿತಿ ಬಂದಿರೋದು. ಮಾತಂಗಿ ಎಂತ ಮಾತು ಅಂತ ಆಡ್ತಿದ್ಯಾ? ಹೌದು ಅಮ್ಮನವ್ರೆ, ಅವನಿಗೆ ಬಂದಿರೋ ಸ್ಥಿತಿ ನಿಮಗೂ ಬರೋ ಥರ ಆಗೋಯ್ತು. ಮಾತಂಗಿ, ನೀವು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ. ಚಿರು ಕಾಲಿಲ್ದೆ ಒದ್ದಾಡಿದ್ದ. ಈಗ ನಿಮಗೆ ಈ ಸ್ಥಿತಿ ಕೊಟ್ಟಿರೋದು ನೀವು ಅನುಭವಿಸ್ಲಿ ಅಂತಾನೆ. ಮಾತಂಗಿ ಪ್ಲೀಸ್, ನನ್ನ ಮಗನ ಬಗ್ಗೆ ನನ್ನ ಮುಂದೆ ಈ ರೀತಿ ಎಲ್ಲ ಮಾತಾಡಬೇಡ. ಹೆತ್ಕರಳು ಮಾತಂಗಿ, ಇಂಥದ್ದನ್ನೆಲ್ಲ ಕೇಳೋಕೆ ಸಂಕಟ ಆಗುತ್ತೆ ನನಗೆ. ಇದ್ರಲ್ಲಿ ಅವನದೇನು ತಪ್ಪಿಲ್ಲ. ತಪ್ಪಿಲ್ಲ ಅಂತ ಹೇಳ್ತಾನೆ ಇರ್ತೀರಾ. ಅವ್ನು ಎಷ್ಟೇ ತಪ್ಪು ಮಾಡಿದ್ರು ಅವ್ನು ವಹಿಸ್ಕೊಂಡು ಮಾತಾಡ್ತೀರಾ. ಮಕ್ಕಳು ಹಾಳಾದ್ರೆ ಅದಕ್ಕೆ ತಂದೆ ತಾಯಿರೇ ಕಾರಣ. ಮಕ್ಕಳನ್ನ ಮುದ್ದಿಸ್ಬೇಕೇ ಹೊರತು ಅವ್ರನ್ನ ತಲೆ ಮೇಲೆ ಕುಡಿಸ್ಕೋಬಾರ್ದು. ತಗೊಳ್ಳಿ, ನಿಮ್ಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ನೋಡಿದ್ಯಾ ಮಗ್ನೆ, ಎಲ್ಲದಕ್ಕೂ ನೀನೇ ಕಾರಣ ಅಂತಾರೆ. ನೀನೆಷ್ಟು ಮುಗ್ಧ ಅಂತ ಇಲ್ಲಿ ಯಾರಿಗೂ ಅರ್ಥನೇ ಆಗ್ತಿಲ್ಲ. ನೀನು ಕಾಲು ಕಳ್ಕೊಂಡು ಎಷ್ಟು ಕಷ್ಟಪಡ್ತಿದ್ದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಯಾವ ಊರು ನಿಂದು? ನಾನು ಯಾವ ಊರಾದ್ರೆ ನಿನಗೇನು? ನೀನ್ ಎಲ್ಲಿಗೆ ಹೋಗ್ಬೇಕು ಹೇಳೋ. ಮೊದಲು ನಿನಗೆ ದಾರಿ ತೋರಿಸ್ಬಿಟ್ಟು ಆಮೇಲೆ ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತೀನಿ. ನೋಡೋದಕ್ಕೆ ಮಾಟ ಮಂತ್ರ ಮಾಡೋಳ ಥರ ಕಾಣಿಸ್ತಿದ್ಯಾ? ನಿನ್ನ ದೃಷ್ಟಿಲಿ ದೋಷ ಇದೆ. ಮೊದಲು ಅದನ್ನು ಬದಲಾಯಿಸು, ಆಮೇಲೆ ನಾನು ಸರಿಯಾಗೇ ಕಾಣ್ತೀನಿ. ಸರಿ, ಸಂಗಮಕ್ಕೆ ಹೋಗ್ತಾ ಇರೋ ಉದ್ದೇಶ ಹೇಳಲೇ ಇಲ್ಲ. ತುಂಬಾ ಮುಖ್ಯವಾದ ಕೆಲಸ ಇದೆ. ಅಂಥ ಮುಖ್ಯವಾದ ಕೆಲಸ ಏನಪ್ಪ? ನನ್ನ ಹತ್ರ ಹೇಳ್ಕೊ. ಹೋಗ್ತಾ ಇರೋದು ಕೆಲಸ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಹೇಳ್ತೀನಿ. ನೀನೇನ್ ಕಣಿ ಹೇಳೋಳ? ಹೋಗೋ ಕೆಲಸ ಆಗುತ್ತಾ ಇಲ್ವಾ ಅಂತ ಹೇಳೋದಿಕ್ಕೆ? ಹಾಗೆ ಅನ್ಕೋ. ಏನು ಬೇಕಾಗಿಲ್ಲ. ನಾನು ಹೋಗೋ ಕೆಲಸ ಆಗೇ ಆಗತ್ತೆ. ಅದನ್ನ ನಿನ್ನ ಹತ್ರ ಕೇಳಿ ತಿಳ್ಕೊಳ್ಳೋದೇನು ಬೇಕಾಗಿಲ್ಲ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ದೇವರು ನಿನ್ನ ಮುಂದೆ ಇರ್ತಾನೆ. ಕೆಟ್ಟ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ದೇವರು ನಿನ್ನ ಹಿಂದೆ ಇರ್ತಾನೆ. ಯಾಕೆ ಹಾಗೆ ನಗ್ತಾ ಇದೆಯಾ? ನಾನು ಹೋಗ್ತಾ ಇರೋ ಕೆಲಸ ನನಗೆ ಒಳ್ಳೇದು, ಬೇರೆಯವ್ರಿಗೆ ಕೆಟ್ಟದೆ. ಈಗ ಹೇಳು, ದೇವ್ರು ನನ್ನ ಮುಂದೆ ಇರ್ತಾನ, ಹಿಂದೆ ಇರ್ತಾನ? ಓ, ಸ್ವಾರ್ಥಿ ಅನ್ನು. ಹಾಗೆ ಅನ್ಕೋ. ಹಾಗಾದರೆ ದೇವರು ನಿನ್ನ ಮುಂದೆನೂ ಇರಲ್ಲ, ಹಿಂದೆನೂ ಇರಲ್ಲ, ನಿನ್ನ ತಲೆ ಮೇಲೆ ಇರ್ತಾನೆ.